ನಮಸ್ಕಾರ ಸ್ನೇಹಿತರೆ. 90ರ ದಶಕದಲ್ಲಿ ಹುಟ್ಟಿ ಬೆಳೆದು ಬಂದಂತಹ ಕಾರ್ ಪ್ರೇಮಿಗಳಿಗೆ ಕನಸಿನ ಕಾರು ಯಾವುದಂತ ಅಂದ್ರೆ ಅದುವೇ ಟಾಟಾ ಸಿಯಾರಾ. ಆ ಕಾಲದಲ್ಲಿ ಆಫ್ಲೈನ್ ವಿಡಿಯೋಸ್ ಮತ್ತು ಗತ್ತಿನ ಲುಕ್ಕಿನಿಂದ ಭಾರತೀಯ ರಸ್ತೆಗಳನ್ನಾಳಿದ ಭಾರತೀಯ ಹೆಮ್ಮೆಯ ಗಾಡಿ ಈಗ 2026ರಲ್ಲಿ ಹೊಸ ರೂಪದಲ್ಲಿ ಕಮ್ಬ್ಯಾಕ್ ಮಾಡಿದೆ. ಹೌದು, ದ ಲೆಜೆಂಡ್ ಈಸ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹೊಸ ಸಿಯಾರಾ ಕಾರಿನ ಡಿಸೈನ್, ಫ್ಯೂಚರ್ಸ್ ಅಂದರೆ ನಮ್ಮ ಬಜೆಟ್ ಫ್ರೆಂಡ್ಲಿನೋ ಅಲ್ವೋ ಅಂತೇಳಿ ಕಂಪ್ಲೀಟಾಗಿ ರಿವ್ಯೂ ಮಾಡೋಣ. ಬನ್ನಿ. ಏನಾದರೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಬನ್ನಿ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಆಗ್ತಿರಲ್ವಾ? ಆಗ್ತೀರಾ? ನಂಗೆ अरे बेटे तुझे थकान नहीं लग रही क्या? ನಾವು ಇವತ್ತು ರಿವ್ಯೂ ಮಾಡ್ತಾ ಇರೋದೇ ಟಾಟಾ ಸಿಯಾರಾ. ಇದು ಬಂದು ವೇರಿಯಂಟು ಪ್ಯೂರ್ ಪ್ಲಸ್ಸು, ಹಾಗೆ ಮುನಾರಾ ಮಿಸ್ಟ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಲ್ಪ ಗ್ರೇ ಶೇಡು ಇದೆ, ಡ್ಯುಯಲ್ ಟೋನ್ ಕಲರ್ ಬಂದಂಗೆ ಬರುತ್ತೆ. ಹಾಗೆ ಈ ಕಾರಿನ ಗ್ರೌಂಡ್ ಕ್ಲಿಯರೆನ್ಸು ನೀವು ನೋಡ್ಬೋದು ಸೈಡಿಂದನೂ, ಹಾಗೆ ಬ್ಯಾಕ್ ಸೈಡಿಂದನೂ ಗ್ರೌಂಡ್ ಕ್ಲಿಯರೆನ್ಸ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಫ್ರಂಟಿಂದನೂ ನೋಡಿ ಗ್ರೌಂಡ್ ಕ್ಲಿಯರೆನ್ಸ್ ಹೇಗಿದೆ ಅಂತ ಹೇಳಿ. ಅಲ್ಲಿ DRL ಲೈನ್ ಕೊಟ್ಟಿದ್ದಾನೆ. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ ಸ್ಪೋರ್ಟಿವ್ ಲುಕ್ ಕೊಡುತ್ತೆ ಇದು. ಈಗ ಕಾಣದೇ ಇರ್ಬೋದು ನೀಟಾಗಿ, ಬಟ್ ನೈಟ್ ಟೈಮಲ್ಲಿ ಕ್ರೇಜಿಯಾಗಿ ಕಾಣುತ್ತೆ. ಸಿಯಾರಾ ಅಂತ ಹೇಳಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ ವಿತ್ ಟಾಟಾ ಬ್ಯಾಡ್ಜಿಂಗ್ ಜೊತೆಗೆ. ಹಾಗೆ ಗ್ರಿಲ್ಲೆಲ್ಲ ನೋಡ್ಬೋದು ಹೇಗೆ ಕಾಣ್ತಿದೆ ಅಂತ ಹೇಳಿ. ಸೈಡ್ ಕೂಡ ಅಷ್ಟೇ, ಡೋರಲ್ಲಿ ಸಿಯಾರಾ ಕ್ರೋಮ್ ಕಲರ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಶಾರ್ಕ್ ಫಿನ್ ಆ್ಯಂಟಿನಾ ಕೂಡ ಕೊಟ್ಟಿದ್ದಾನೆ ವಿತ್ GPS. ಇದರಲ್ಲಿ ಹಿಡನ್ ವೈಫರ್ ಒಂದು ಅಡಗಿದೆ, ನೀವು ನೋಡ್ಬೋದು. ಇದೆ ಹಿಡನ್ ವೈಫರು. ಹಾಗೆ ಮತ್ತೊಂದು ಸೈಡ್ ಕೂಡ ಸಿಯಾರಾ ಬ್ಯಾಡ್ಜಿಂಗ್ ಕ್ರೋಮ್ ಫಿನಿಶಿಂಗ್ಗೆ ಕೊಟ್ಟಿದ್ದಾರೆ. ಹಾಗೆ ಈಗ ನೀವು ನೋಡ್ತಾ ಇರ್ಬೋದು 17 ಇಂಚಸ್ ಟೈರ್ ಜೊತೆಗೆ ಡೈಮಂಡ್ ಕಟ್ ಅಲೋವಿಲ್ ಕೊಟ್ಟಿದ್ದಾನೆ. 4 ಟೈರು ಕೂಡ ಸೇಮು. ಹಾಗೆ 4 ಟೈರಿಗೂ ಡಿಸ್ಕ್ ಬ್ರೇಕ್ ಅನ್ನೋದಿದೆ. ಬನ್ನಿ ಈಗ ಇಂಟೀರಿಯರ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಈ ಡೋರ್ ತೆಗಿಬೇಕಾದ್ರೆ ಈ ಥರ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಇದನ್ನು ಹಿಂಗೆ ಎಳಿಬೇಕು. 26 cm ಎಂದು ಇನ್ಫಾರ್ಮೇಟಿಕ್ ಸಿಸ್ಟಮ್ ಕೊಟ್ಟಿದ್ದಾನೆ. ಆ್ಯಂಡ್ AC ಕಂಟ್ರೋಲಿಂಗ್ ಪೂರ್ತಿ ಟಚ್ ಸ್ಕ್ರೀನ್ ಕೊಟ್ಟಿದ್ದಾನೆ ಕಂಪ್ಲೀಟಾಗಿ. ಇದು ಬಂದು ನಿಮಗೆ ಬಟನ್ ಸ್ಟಾರ್ಟು. ಹಾಗೆ ನಿಮಗೆ ಹ್ಯಾಂಡ್ ಬ್ರೇಕ್ ಬಂದು ನೀವು ನೋಡ್ಬೋದು ಇಲ್ಲಿ ನಿಮಗೆ ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕ್ ಇಲ್ಲ. ಇದು ನೀವು ಹೀಗೆ ಪ್ರೆಸ್ ಮಾಡಬೇಕು, ಬ್ರೇಕ್ ಇಟ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿದ್ರೆ 2-3 ಸರಿ ಲೈಟ್ ಬ್ಲಿಂಕ್ ಆಗಿ ಆಫ್ ಆಗುತ್ತೆ. ಮತ್ತು ಅದನ್ನೇ ಬಿಟ್ಟು ವಾಪಸ್ ಹಿಂಗೆ ಪ್ರೆಸ್ ಮಾಡಿದ್ರೆ ಅದಕ್ಕೆ ಆಟೋಮೆಟಿಕ್ಲಿ ಹ್ಯಾಂಡ್ ಬ್ರೇಕ್ ತೊಗೊಳುತ್ತೆ. ಸ್ಪೀಡೋಮೀಟರ್ ಆಗಿರ್ಬೋದು, ಸ್ಪೀಡೋಮೀಟರು ಮತ್ತು ಫ್ಯೂಯಲ್ ಟ್ಯಾಂಕಿನ ಇದ್ರದ್ದು ಎಲ್ಲ ಇದರಲ್ಲೇ ಬಂದಿದೆ. ಇಲ್ಲಿ ನೀವು ನೋಡ್ತಿರ್ಬೋದು ಟೈರ್ ಪ್ರೆಷರ್ ಮಾನಿಟರಿಂಗ್ ಕೊಟ್ಟಿದ್ದಾನೆ. ಇದರಲ್ಲಿ ಸೇಮ್ ಕ್ರೂಸ್ ಕಂಟ್ರೋಲು, ಆಮೇಲೆ ವಾಲ್ಯೂಮು ಮತ್ತು ಕಾಲ್ ರಿಸೀವ್, ಬ್ಲೂಟೂತ್ ಕನೆಕ್ಷನ್ನು ಎಲ್ಲ ಸ್ಟೇರಿಂಗಲ್ಲೇ ಬರುತ್ತೆ. ಇದರಲ್ಲಿ ನಿಮಗೆ 2 ಡ್ರೈವ್ ಮೋಡ್ ಬರುತ್ತೆ. ಒಂದು ಸಿಟಿ ಡ್ರೈವ್ ಮೋಡು, ಇನ್ನೊಂದು ಸ್ಪೋರ್ಟ್ ಡ್ರೈವ್ ಮೋಡ್ ಬರುತ್ತೆ. ಒಂದು ಏನಪ್ಪ ಅಂದರೆ ಹಿಲ್ ಕಂಟ್ರೋಲಿಂಗ್ ಅಂತೇಳಿ ಒಂದು ಕೊಟ್ಟಿದ್ದಾನೆ ಆಪ್ಷನ್ನು. ಪನೋರಾಮಿಕ್ ಸನ್ರೂಫ್ ಕೂಡ ಕೊಟ್ಟಿದ್ದಾನೆ. ಏನಪ್ಪ ಅಂದರೆ ಸನ್ರೂಫು ವಾಯ್ಸ್ ಕಂಟ್ರೋಲಲ್ಲೂ ಕೂಡ ಆಗುತ್ತೆ, ಹಾಗೆ ಮ್ಯಾನ್ಯುವಲಿ ಕೂಡ ಆಗುತ್ತೆ. ಇದೆ ಪನೋರಾಮಿಕ್ ಸನ್ರೂಫು. ಹಾಗೆ ಏನಪ್ಪ ಅಂದರೆ ಇದು ವಾಯ್ಸ್ ಅಸಿಸ್ಟೆಂಟ್ ಬಂದು ನಿಮಗೆ 6 ಲ್ಯಾಂಗ್ವೇಜಲ್ಲಿದೆ. ಆರಾಮಾಗಿ ನೀವು ವಾಯ್ಸ್ ಕಂಟ್ರೋಲ್ ಮಾಡ್ಬೋದು. ಕನ್ನಡ, ಇಂಗ್ಲೀಷ್, ಹಿಂದಿ, ಇನ್ನಿತರೆ ಲ್ಯಾಂಗ್ವೇಜಲ್ಲಿ ಕೂಡ ಮಾಡ್ಬೋದು. ಬಕೆಟ್ ಸೀಟ್ಸು, ಲೆದರು ಸ್ಟಿಚ್ಚಿಂಗು ಭಾಳ ಚೆನ್ನಾಗಿದೆ. ಬಿಗ್ ರೂಮ್ ಅನ್ನೋದು ಭಾಳ ಕಂಫರ್ಟ್ ಆಗಿದೆ. ಹಿಂದ್ಗಡೆ ಅಟ್ಲೀಸ್ಟ್ 5.5 ಅವರು ಹೈಟ್ ಇದ್ದವರು ಕೂರ್ಲಿಕ್ಕೆ ಅಂತೇಳಿ ಬಂದಾಗ ಡ್ರೈವಿಂಗ್ ಮಾಡ್ತಾರೆ ಅಂತಂದರೆ ಅವ್ರು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರು ನಾವು ಆರಾಮಾಗಿ 5.5 ಅಥವಾ 5.9, 5.10 ಆರಾಮಾಗಿ ಹಿಂದ್ಗಡೆ ಕೂರ್ಬೋದು. ಈ ಮಧ್ಯದಲ್ಲಿ ಕೂರ್ಲಿಕ್ಕೂ ಈಸಿ ಆಗುತ್ತೆ. ಹೆಡ್ ರೂಮ್ ಕೂಡ ಭಾಳ ನೋಡ್ತಿರ್ಬೋದು. ಈಗ ನನ್ನ ಹೆಡ್ ಕಡೆ ರೂಫಿಗೆ ಕೂಡ ಟಚ್ ಆಗ್ತಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ 5.10 ಇದ್ದೀನಿ. ಹಾಗೆ ನನಗೆ ಇಲ್ಲಿ ಲೆಗ್ ರೂಮ್ ಕೂಡ ತುಂಬ ಸ್ಪೇಸ್ ಇದೆ ನೋಡ್ಬೋದು ಕೂರ್ಲಿಕ್ಕೆ. ಈ ಕಡೆ ಆದರೂ ಅಷ್ಟೇ, ಈ ಕಡೆ ಆದರೂ ಕೂರ್ಲಿಕ್ಕೆ ಭಾಳ ಸ್ಪೇಸ್ ಇದೆ. ಆರಾಮಾಗಿ 3 ಜನ ಕಂಫರ್ಟಬಲ್ ಕುತ್ಕೊಂಡು ಹೋಗ್ಬೋದು. ಚೆನ್ನಾಗಿ ಕಂಫರ್ಟಬಲಾಗಿ ಕೂರ್ಬೋದು. ಸೀಟ್ ಕೂಡ ಇನ್ನೊಂಚೂರು ಅಡ್ಜಸ್ಟ್ಮೆಂಟ್ ಮಾಡಿ ಕೂತ್ರು ಇನ್ನೂ ಚೆನ್ನಾಗಿ ಕೂರ್ಬೋದು. ಓಕೆ, ನೆಕ್ಸ್ಟು ಏನೇನಿದೆ ಅಂತ ಹೇಳ್ತೀನಿ ಬನ್ನಿ. 65 ವೋಲ್ಟಿಂದು 2 ಚಾರ್ಜರ್ ಕೊಟ್ಟಿದ್ದಾರೆ. ಚಾರ್ಜರ್ ಪಿನ್ ಇದೆ ಈ ಕಡೆ ನೋಡ್ಬೋದು. ರೇರ್ AC ಕೂಡ ಇದೆ. ನೆಕ್ಸ್ಟು ಸನ್ ಪ್ರೊಟೆಕ್ಟರಿಗೆ ಹಿಂದ್ಗಡೆ ಕೂರ್ಲವರಿಗೆ 2 ಡೋರಿಗೂ ಕೊಟ್ಟಿದ್ದಾರೆ. ಇದು ಹಿಂಗೆ ವಾಪಸ್ಸು ಇಡ್ಬೋದು ಮತ್ತು ಹಾಕ್ಲಬೋದು. ಅಂದರೆ 2 ಡೋರಿಗೂ ಇದೆ. ಬಟ್ ಪ್ಯಾಸೆಂಜರ್ ಸೀಟಿಗಿದೆ, ಫ್ರಂಟ್ ಸೀಟಿಗೆ ಯಾವುದಕ್ಕೂ ಇಲ್ಲ. ಈ ಇಂಜಿನ್ ಕೆಪಾಸಿಟಿ ಬಂದು ಡೀಸೆಲ್ ಇಂಜಿನು 1.5, ಹಾಗೆ 4 ಸಿಲಿಂಡರ್ದಾಗಿರುತ್ತೆ ಡೀಸೆಲ್ ಇಂಜಿನ್ನು. ನಿಮಗಿದು 118 PS ಆ್ಯಂಡ್ 4000 RPM
ಇದು ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 260 Nm ಹಾಗೂ 2750 RPM ಪ್ರೊಡ್ಯೂಸ್ ಆಗುತ್ತೆ. ಒಂದು BS6 ಇಂಜಿನ್ ಆಗಿರುತ್ತೆ ಇದು. ನೀವು ನೋಡ್ತಾ ಇರ್ಬೋದು, ಬೂಟ್ ಸ್ಪೇಸ್ ತೋರಿಸ್ತೀನಿ. ಕಂಪ್ಲೀಟ್ ಒಳ್ಳೆ ಬೂಟ್ ಸ್ಪೇಸೇ ಇದೆ ನಿಮಗೆ. 600 ಲೀಟ್ರ್ ಬೂಟ್ ಸ್ಪೇಸು. ಆರಾಮಾಗಿ ಸಂಸಾರನೇ ಮಾಡ್ಬೋದಪ್ಪ ಇದರಲ್ಲಿ. ಏನಂತೀರಾ? ಇದೇನಪ್ಪ ಅಂದರೆ 4 ಸ್ಪೀಕರು ಪ್ಲಸ್ 4 ಟ್ಯೂಟ್ರು ಕೊಟ್ಟಿದ್ದಾರೆ. ಒಂದು ಇದರಲ್ಲೇ ಇದೆ, ಹಿಂದ್ಗಡೆ ಡಿಕ್ಕಿಲೇ ಇದೆ, ಬೂಟ್ ಸ್ಪೇಸಲ್ಲೇ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಕೊಟ್ಟಿದ್ದಾನೆ. ಕಿಟ್ ಕೂಡ ನೋಡ್ಬೋದು ನೀವು ಇಲ್ಲಿ. ಟೂಲ್ ಕಿಟ್ಟು ಎಲ್ಲದ್ರದ್ದು ಜಾಕು, ಹಾಗೆ ಇನ್ನು ಉಳಿದಿದ್ದು ಟೂಲ್ ಕಿಟ್ ಏನೇನು ಇರುತ್ತೋ ಇದಕ್ಕೆ ಬರುತ್ತೋ ಅಷ್ಟೇ ಎಲ್ಲನೂ ಇಲ್ಲೇ ಕೊಟ್ಟಿದ್ದಾನೆ. ನೀವು ಇಲ್ಲಿ ನೆಟ್ ತಿರುಗಿಸಿದ್ರೆ ಟೈರ್ ಕೆಳಗಡೆ ಇರುತ್ತೆ. ಕೆಳಗಡೆ ಇರೋದೆ ಟೈರು ನೋಡ್ತಿರ್ಬೋದು. ಇದು ಬಂದು ನಿಮಗೆ ಇಲ್ಲೂ ಒಂದು ಸ್ಪೀಕರ್ ಇದೆ, ಆ ಕಡೆನೂ ಒಂದು ಸ್ಪೀಕರ್ ಇದೆ. ಹಾಗೆ ಡೋರಲ್ಲಿ ನಿಮಗೆ ಈ ಮೇಲ್ಗಡೆ ಡೋರಲ್ಲಿ ಬೀಮಲ್ಲಿ ನಿಮಗೆ ಟ್ಯೂಟ್ರುಗಳು ಕೊಟ್ಟಿದ್ದಾನೆ, ಆ ಕಡೆ ಈ ಕಡೆ ಎರಡು. ಈ ಡೋರಲ್ಲಿ ಹಾಗೆ ಚೈಲ್ಡ್ ಲಾಕ್ ಕೂಡ ಕೊಟ್ಟಿದ್ದಾನೆ. ಮಕ್ಕಳು ಏನಾದ್ರು ಒಳಗಡೆ ಕೂತಾಗ ಏನಾದ್ರು ತೆಗಿಬೇಕು ಅಂದರೆ ಆಗೋದೇ ಇಲ್ಲ ಈ ಚೈಲ್ಡ್ ಲಾಕ್ ಆನ್ ಇದ್ದರೆ. ಸೊ ಇದು ಒಂದು ಒಳ್ಳೆ ಸೇಫ್ಟಿ ವಿಚಾರನೇ. ಸೇಫ್ಟಿ ವಿಚಾರಕ್ಕೆ ಬಂದರೆ ಟಾಟಾದವರು ನಂಬರ್ 1 ಇದ್ದಾರೆ, 5+ ಇದ್ದಾರೆ. ಸೊ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ಇದಕ್ಕೆ ಬಂದು 6 ಇಯರ್ ಬ್ಯಾಗ್ ಇದೆ ನಿಮಗೆ. ಇದು ಫ್ರಂಟಲ್ಲೂ ಇಲ್ಲಿ ಒಂದು ಸ್ಪೀಕರು ಮತ್ತು ಅಲ್ಲಿ ಒಂದು ಸ್ಪೀಕರ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಟಾಟಾ ಸಿಯಾರಾ ಬಗ್ಗೆ ಏನೇನು ಪ್ಯೂರ್ ಪ್ಲಸ್ ವೇರಿಯಂಟು ಟಾಟಾ ಸಿಯಾರಾ ಮಿಸ್ಟ್, ಮುನ್ನಾರ್ ಮಿಸ್ಟ್ ಕಲರು. ಇದು ನಮ್ಮ ಅಣ್ಣನ ಕಾರ್ ಆಗಿದ್ದರಿಂದ ಪೂರ್ತಿ ಡೀಟೇಲ್ಸ್ ಹೇಳಿದ್ದೀನಿ. ಹಾಗೆ ಈಗ ರನ್ನಿಂಗ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತೇಳಿ, ಪರ್ಫಾರ್ಮೆನ್ಸ್ ಹೇಗಿದೆ ಅಂತೇಳಿ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ, ಬನ್ನಿ. ಒಂದು ನಿಮಗೆ 6 ಸ್ಪೀಡ್ ಇಂಜಿನ್ನು, 6 ಗೇರ್ ಇದೆ ಪ್ಲಸ್ ಒಂದು ರಿವರ್ಸ್ ಗೇರು, ಟೋಟಲ್ 7 ಆಗುತ್ತೆ. ಬಟ್ 6 ಸ್ಪೀಡ್ ಇಂಜಿನ್ನು, ಡೀಸೆಲ್ ಇಂಜಿನ್ನು, ಕಿಯೋಜೆಟ್ ಅಂತ ಹೇಳಿ. ಬ್ರೇಕಿಂಗ್ ವೈಸ್ ಸೂಪರ್ ಇದೆ. ಇಲ್ಲಿ ನನಗೆ ಸ್ಟ್ರೈಟ್ ರೋಡ್ ಇದೆ. ಇಲ್ಲಿ ಇದ್ರದ್ದು ಮೇನ್ ಸ್ಪೀಡ್ ಟೆಸ್ಟ್ ನಾನು ಇವಾಗ ಪಿಕಪ್ಪು ಪ್ಲಸ್ ಸ್ಪೀಡ್ ಎರಡನ್ನೂ ಟೆಸ್ಟ್ ಮಾಡ್ತೀನಿ. ರೆಡಿ, 1 2 3. ದನ ಆಟ ಬಂದು ಹೋಗೋರು. ಒಂದು 250 to 300 ಮೀಟ್ರ್ ಒಳಗಡೆನೆ ನಾನು ಟ್ರೆಸ್ಟ್ ಡ್ರೈವ್ ಮಾಡಿದ್ದು. ಅಂದರೆ ಎಷ್ಟು ಸ್ಪೀಡ್ ಎತ್ಬೋದು, ಒಂದು ಹೆಚ್ಚು ಕಮ್ಮಿ ಒಂದು 20 ರಿಂದ 25 ಸೆಕೆಂಡ್ ಒಳಗೆ ಎಷ್ಟು ಸ್ಪೀಡ್ ಎತ್ಬೋದು ಅಂತ ಹೇಳಿ ಟ್ರೈ ಮಾಡಿದಾಗ ಆಲ್ಮೋಸ್ಟ್ ಅಲ್ಲಿ 130 ಮುಟ್ಸಿದ್ದೀನಿ ಕಾರ್ನ. ಮೇ ಬಿ ಹೈವೇಲೆಲ್ಲ ಆಲ್ಮೋಸ್ಟ್ ಅಲ್ಲಿ 160 170 ಆರಾಮಾಗಿ ರೀಚ್ ಆಗುತ್ತೆ ಕಾರು. ಒಳ್ಳೆ ಟಾರ್ಕ್ ಇದೆ, ಸ್ಪೀಡ್ ಇದೆ, ಎಲ್ಲದೂ ಇದೆ. ಮೈಲೇಜ್ ವೈಸ್ ಒಂದು 18 to 16 ಮಿನಿಮಮ್ ಅಂತೂ ಬಂದೇ ಬರುತ್ತೆ. ಕಾರ್ ಮಾತ್ರ ಕ್ರೇಜಿ ಆಗಿದೆ, ಬಲ್ಕ್ ಆಗಿದೆ. ಒಳ್ಳೆ ಒಂದು ಫ್ಯಾಮಿಲಿ ಟ್ರಿಪ್ಪಿಗೆ ಬೆಸ್ಟು. 5 ಜನ ಟ್ರಿಪ್ ಮಾಡಲಿಕ್ಕೆ ಒನ್ ಆಫ್ ದಿ ಬೆಸ್ಟ್ ಕಾರ್ ಇದು. ಈ ಸೆಗ್ಮೆಂಟಲ್ಲಿ ಏನಾದ್ರು ನೋಡ್ತೀನಿ ಅಂದರೆ, ನನ್ನ ಅಡ್ವೈಸ್ ಕೇಳ್ತೀನಿ ಅಂತ ಅಂದರೆ ಈ ಕಾರು ಬೆಸ್ಟು.